ಎಷ್ಟೆಲ್ಲ ಕಷ್ಟಪಡ್ತೀವಿ, ಕೊನೆ ಮೊಮೆಂಟ್ ಅದೇನೋ ಟೈಮ್ ಸರಿ ಇಲ್ವಾ ಅಥವಾ ಹೆಂಗೆ ಸಾಧ್ಯ ಆಗ್ಬಿಡುತ್ತೆ ಈ ಥರದ್ದೆಲ್ಲ ಒಂದೊಂದು ಸತಿ ದೇವ್ರು ಹಂಗೆ ಕರ್ಕೊಂಡ್ಬಿಡ್ತಾನೆ, ಒಳ್ಳೆಯವ್ರನ್ನೆಲ್ಲ ಕರ್ಕೊಂಡ್ಬಿಡ್ತಾನೆ ಅಂತ ಬೇಗ. ಬಟ್ ಭಾಳ ದುಃಖ ಆಗ್ತಿದೆ. ಏನಪ್ಪ ಇದು, ಈ 34 ವರ್ಷಕ್ಕೆ ಅದು ಹೃದಯಾಘಾತ ಆಗಿದೆ ಅಂತ ನಂಬಕ್ಕೆ ಅಸಾಧ್ಯ. ಇವತ್ತು ದುಡ್ಡು ಬರ್ತದೆ ಹೋಗ್ತದೆ, ಬಟ್ ಆ ಪ್ರೀತಿ ವಿಶ್ವಾಸ ಎಷ್ಟು ಗಳಿಸಿದ್ದೀನಿ ನಾನು, ಎಷ್ಟು ಜನ ಸಂಪಾದನೆ ಮಾಡಿದ್ದೀನಿ ಅದು ತುಂಬ. ಎಷ್ಟು ದುಡ್ಡು ಸಂಪಾದನೆ ಮಾಡಿದ್ದೀನಿ ಬೇಕಾಗಿಲ್ಲ, ಎಷ್ಟು ಜನ ಸಂಪಾದನೆ ಮಾಡಿದ್ದೀನಿ ತುಂಬ ಮುಖ್ಯ. ನಮ್ಮ ಜೊತೆ ಬೆಳೆದವನು, ನಮ್ಮ ಜೊತೆ ಆಟ ಆಡ್ಕೊಂಡು ಖುಷಿಯಾಗಿ ಎಲ್ಲ ನಗಿಸ್ಕೊಂಡು ಮುಗ್ಧ ಹುಡುಗ ಹೋಗೋಕ್ಕಾಗ್ತಿಲ್ಲ. ಹೊಟ್ಟೆ ಉರಿತಾ ಇದೆ ಆ್ಯಕ್ಚುಲಿ. ಅಯ್ಯೋ ಏನಪ್ಪ ಇದು, ತಲೆನೇ ಬ್ಲ್ಯಾಂಕ್ ಆಗಿಬಿಟ್ಟಿದೆ. ಯಪ್ಪ ದೇವ್ರೆ, ಇಷ್ಟೇನ ಸಾವು, ಇಷ್ಟೇನ ನಮ್ಮದು ಜೀವನ. ಒಳ್ಳೆ ಮುಗ್ಧ ಮನುಷ್ಯ, ದೇವ್ರ ಸುತ್ತವಾಗಲೂ ಅದ್ಭುತವಾದ ಮನುಷ್ಯ, ಎಂಟರ್ಟೈನ್ಮೆಂಟ್ ಕೊಡೋದ್ರಲ್ಲಿ ನಂಬರ್ 1. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಫ್ಲೂಬಿಟ್ ಕನ್ನಡ. ನಾನು ಯಶ್ವಂತ್. ಕಾಮಿಡಿ ಕಿಲಾಡಿ ಖ್ಯಾತಿಯ ರಾಕೇಶ್ ಪೂಜಾರಿ ಈಗಾಗಲೇ ಕೊನೆಯುಸಿರೆಳೆದಿದ್ದಾರೆ. ಸೊ ಈ ಬಗ್ಗೆ ಮಾತಾಡ್ಸೋಣ ಅಂತ ಕಾಮಿಡಿ ಕಿಲಾಡಿ ಖ್ಯಾತಿಯ ಲೋಕೇಶ್ ಅವರು ಸದ್ಯಕ್ಕೆ ನನ್ನ ಜೊತೆ ಇದ್ದಾರೆ. ಮಾತಾಡ್ಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ಮೊದಲನೇದಾಗಿ ಈ ಒಂದು ಸುದ್ದಿ ಕೇಳ್ತಿದ್ದಂಗೆ ಫಸ್ಟ್ ನಿಮಗೆ ಅನಿಸಿತ್ತು ಸರ್? ನಂಬಕ್ಕಾಗಿಲ್ಲ ಆ್ಯಕ್ಚುಲಿ. ಬಿಕಾಸ್ ಒಂದು 4 ಗಂಟೆಗೆ ಒಂದು ಕಾಲ್ ಬರುತ್ತೆ, ಅಣ್ಣ ಈ ಥರ ನಾನು ಮಂಗ್ಳೂರಿಗೆ ಹೋಗ್ತಾಯಿದ್ದೀನಿ ಅಣ್ಣ, ಈ ಥರ ರಾಕೇಶ್ ಪೂಜಾರಿ ತೀರ್ಕೊಂಡ್ಬಿಟ್ಟಿದ್ದಾರೆ. ಹೌದಾ, ಅಯ್ಯೋ ಏನಾಯಿತು ಅಂತ. ಅವರು ಅಳ್ತಾನೆ ಇದ್ಲು. ಆ್ಯಕ್ಚುಲಿ ದಿವ್ಯಾ ಅರ್ಚನ್ ಅಂತ ಹೇಳ್ಬಿಟ್ಟು ಅವ್ರ ಟೀಮಲ್ಲೇ ಇದ್ದಿತ್ತು. ಅವರು ನಮ್ಮ ಡ್ರಾಮಾ ಕ್ಲಾಸ್ಗೆ ಅಂತ ಬಂದಿದ್ದು, ದಸ್ಕತ್ ಸಿನಿಮಾ ಅದ್ರ ವಿಚಾರವಾಗಿ ಆ ಹುಡುಗಿ ಬಂದಿದ್ಲು. ಪಾಪ ಎಲ್ಲ ಟೀಮ್, ನಮ್ಮ ಸಂಸ್ಥೆಯ ಸ್ಕೂಲ್ ಎಲ್ಲ ವಿದ್ಯಾರ್ಥಿಗಳು ದಸ್ಕತ್ ಸಿನಿಮಾ ನೋಡ್ಕೊಂಡು ಹಿಂಗೆ ಬಂದರೆ ಆ ಥರ ಪಾಪ ಉಳ್ಕೊಂಡಿದ್ರು. ಸಡನ್ನಾಗಿ 3 ಗಂಟೆ 3:30 ಕಾಲು ಹಿಂಗೆ ಆಗ್ಬಿಡ್ತು ಅಂತ ಜೋರಾಗಿ ಹೇಳ್ತಾರೆ, ಹಣ ಹೋಗಬೇಕು, ಕ್ಯಾಬ್ ಬುಕ್ ಆಗಬೇಕು, ಕ್ಯಾಬ್ ಬುಕ್ ಆಗ್ತಿಲ್ಲ ಅಣ್ಣ ಅಂತ ಒಂದೇ ಸಮ ಹೇಳ್ತಿ. ಯಾಕೆ ನಿಧಾನ ಮಾತಾಡು ಅಂತ ಹೇಳ್ತಾ ಇದ್ದೀನಿ. ನಂಬಕ್ಕೆ ಆಗ್ತಿಲ್ಲ ಅದು. ರಾಕೇಶ್ ಈ ಥರ, ಅಯ್ಯೋ ಯಾವ ರಾಕಿ ನಾನು ಅಂತ. ಅಣ್ಣ ನನ್ನ ಸೀಸನಲ್ಲಿ ಇದ್ಲಲ್ಲ ಅಣ್ಣ ಲಾಕಿ ವಿನ್ನರು ಅವನು, ಸೊ ಅವನು ಆಗ್ಬಿಟ್ಟಿದ್ದಾನೆ, ತೀರ್ಕೊಂಬಿಟ್ಟಿದ್ದಾನೆ. ಅಯ್ಯಯ್ಯೋ ನಮ್ಮ ರಾಕಿನ ನಮ್ಮ ಟೀಮಲ್ಲಿ ಇದ್ದಾನು ಅವನು, ಈಗ ತಾನೇ ಫಿಲ್ಮ್ ಮಾಡ್ತಿದ್ದಾನೆ ಅವನು, ಜೊತೆಗೆ ಏನಿದು ಹಿಂಗಾಗುತ್ತೆ. ಆಮೇಲೆ ನಮ್ಮ ಡೈರೆಕ್ಟ್ರು ಅವ್ರದ್ದು ಒಂದು ಕಾಲ್ ಮಾಡಿ ಕೇಳೋಣ ಅಂದ್ಕೊಂಡೆ, ಆಗ ನೋಡೋಣ ಅಂತ ಹೋಗ್ತಾನೆ, ಅವರೇ ಸ್ಟೇಟಸಲ್ಲಿ ಹಾಕಿದ್ರು. ಸೊ ರಿಪ್ಪಂತ ಹಾಕೋರೆ. ನನಗೆ ಶಾಕ್ ಆಗುತ್ತೆ, ಯಾಕಂದರೆ ದೊಡ್ಡವ್ರು ಹಾಕ್ಕೊಂಡಾಗ ಕನ್ಫರ್ಮೇಷನ್ ಇರುತ್ತೆ ಅಟ್ಲೀಸ್ಟ್ ಏನೋ ಓಕೆ. ಈಗ ಸುಮ್ಮನೆ ತಮಾಷೆ ಮಾಡೋಕ್ಕೂ ಏನೋ ಒಂದು ಆಗ್ತಾಯಿರ್ತಾರೆ. ಈಗ ನಂದೇ ಒಂದು ಯಾವುದೋ ಪೋಸ್ಟರ್ ಹಾಕ್ಬಿಟ್ಟಿದ್ರು, ಭಟ್ರು ಸರ್ ಹೇಳ್ತಿದ್ರು, ಏನೋ ಓಕೆ ನೀನು ಸತ್ತೋಗಿರೋದು ಯಾರೋ ಒಂದು ಫೋಟೋ ಹಾಕಿದ್ರು ಕಣೋ ಆ ಥರ ಹೇಳಿ. ನಂಗೆ ಭಾಳ ಬೇಜಾರಾಗೋಗಿತ್ತು ಆ್ಯಕ್ಚುಲಿ. ಬಟ್ ಇದು ರಿಯಲಾಗಿ ಈ ಥರ ಯಾರು ದೊಡ್ಡವ್ರು ಹಿಂಗೆ ಹಾಕ್ಕೊಂಡಾಗ ಕನ್ಫರ್ಮೇಷನ್ ಅದು ತುಂಬ ಬೇಜಾರಾಗೋಯ್ತು. ಅಯ್ಯಯ್ಯೋ ಪಾಪ ನೋಡಿ. ಆ್ಯಕ್ಚುಲಿ ನಾವೇನು ದುರಂತ ಏನಂದರೆ, ಈಗ ಎಲ್ಲ ನಾನು ದಿವ್ಯಾ ಜೀಜರ್ ಸಿಕ್ಕಿದ್ದೀವಿ, ಎಲ್ಲ ಅಲ್ಲಿ ಹೋಗ್ಬಿಟ್ಟಿದ್ದಾರೆ. ಈಗ ನಮಗೆ ಮಕ್ಕಳು ಇದ್ದಾರೆ, ಅವ್ರನ್ನ ಕರ್ಕೊಂಡು ಹೋಗೋಕ್ಕಾಗ್ತಿಲ್ಲ. ಈಗ ಪರಿಸ್ಥಿತಿ ಅಲ್ಲಿ ಹೋಗ್ಬೇಕಂತ ನಾನು ದಿವ್ಯಾ ಜೀಜಿಯರೆಲ್ಲ ಕಾಯ್ತಿದ್ದೀವಿ ಹೋಗೋಕ್ಕೆ. 5:30ಗೆ ಮಣ್ಣು ಮಾಡ್ತಿದ್ದಾರೆ. ಯಾರ್ಯಾರ ಮಣ್ಣಿಗೋ ಹೋಗ್ತೀವಿ, ಜೊತೆಲಿದ್ದವ್ರ ಮಣ್ಣಿಗೆ. ಇವಾಗ ಅದೇ ಜೀಜಿ ಹತ್ರ ಮಾತಾಡ್ತಿದ್ದೆ, ಅಲ್ಲ ಜೀಜಿಯವರು ಪಾಪ ಅವರು ನೋಡಿ ಸ್ವಂತ ಅಪ್ಪ ತಿಳ್ಕೊಂಬಿಟ್ಟಿದ್ರು ಪಾಪ. ಅವ್ರಿಗೆ ಆಕ್ಸಿಡೆಂಟ್ ಆಗಿತ್ತು ಆ ಟೈಮು, ಅವರು ಮಣ್ಣಿಗೆ ಹೋಗೋಕ್ಕಾಗಿಲ್ಲ. ನಮ್ಮ ಜೊತೆ ಬೆಳೆದವನು, ನಮ್ಮ ಜೊತೆ ಆಟ ಆಡ್ಕೊಂಡು ಖುಷಿಯಾಗಿ ಎಲ್ಲ ನಗಿಸ್ಕೊಂಡು ಮುಗ್ಧ ಹುಡುಗ ಹೋಗೋಕ್ಕಾಗ್ತಿಲ್ಲ. ಹೊಟ್ಟೆ ಉರಿತಾ ಇದೆ ಆ್ಯಕ್ಚುಲಿ. ಅಯ್ಯೋ ಏನಪ್ಪ ಇದು, ಬಟ್ ಏನೋ ದುರಂತ. ಬಟ್ ಅವರ ಒಂದು ಫ್ಯಾಮ್ಲಿಗೆ ದೇವರು ಅದು ತಡ್ಕೊಂಡು ಶಕ್ತಿ ಕೊಡಲಿ ಅನ್ನೋದು ನಾನು ಕೇಳ್ಕೊಳೋದು. ಆಮೇಲೆ ಒಳ್ಳೆ ಮುಗ್ಧ ಮನುಷ್ಯ, ದೇವ್ರ ಸುತ್ತವಾಗಲೂ ಅದ್ಭುತವಾದ ಮನುಷ್ಯ, ಎಂಟರ್ಟೈನ್ಮೆಂಟ್ ಕೊಡೋದ್ರಲ್ಲಿ ನಂಬರ್ 1. ಮತ್ತು ಎಲ್ಲರ ಹತ್ರನೂ ಪ್ರೀತಿಯಿಂದ ಮಾತಾಡ್ತಾನೆ, ಪ್ರೀತಿಯಿಂದ ಮಾತಾಡೋ ಮನುಷ್ಯ. ಬಟ್ ಭಾಳ ದುಃಖ ಆಗ್ತಿದೆ. ಏನಪ್ಪ ಅದು, ಈ 34 ವರ್ಷಕ್ಕೆ ಅದು ಹೃದಯಾಘಾತ ಆಗಿದೆ ಅಂತ ನಂಬಕ್ಕೆ ಅಸಾಧ್ಯ. ಏನಕ್ಕೆ, ಏನು ಪ್ರಾಬ್ಲಮ್, ಏನು ಆಗ್ತಿದೆ ಆ್ಯಕ್ಚುಲಿ, ಏನು ಒಂದ್ಸತಿ ಬೇಜಾರಾಗ್ಬಿಡುತ್ತೆ. ಕೊರೋನಾ ವೈರಸ್ ಬಂದಮೇಲೆ ಯಂಗ್ಸ್ಟರ್ಸ್ಗಳು ಎಷ್ಟೋ ಜನ ಬರುತ್ತೆ ಹೃದಯಾಘಾತ ಸಾಯ್ತಿದ್ದಾರೆ. ಇದು ಅದೇನು ಇಂಜೆಕ್ಷನ್ ತೊಗೊಂಡಿದ್ದಕ್ಕೆ ಈ ಥರದ ಹೆಲ್ತ್ ಇಶ್ಯೂಗಳು ಆಗ್ತಿದ್ದಾವ ಆ್ಯಕ್ಚುಲಿ ಗೊತ್ತಿಲ್ಲ. ಏನು ಫುಡ್ ಪ್ರಾಬ್ಲಮ್ಮ ಈಗ, ಯಾಕಂದರೆ ಆರ್ಟಿಸ್ಟ್ಗಳು ನಾವು ಓಡಾಡ್ತೀವಿ, ಊಟಗಳು ಮಾಡಲ್ಲ ಸರಿಯಾಗಿ, ನಾವುಗಳು ಟ್ರಾವೆಲ್ ಮಾಡ್ತೀವಿ, ನಿದ್ದೆ ಮಾಡಲ್ಲ, ರಾತ್ರಿ ಹೋಗಬೇಕು, ವರ್ಕ್ ಮಾಡಬೇಕು. ನಮಗೆ ಆ್ಯಕ್ಷನ್ ಅಂದಿದ ತಕ್ಷಣ ಯಾವ ಪರಿಸ್ಥಿತಿಯಲ್ಲಿ ಇದ್ದರೂ ನಾವು ಪ್ರೆಸೆಂಟಿಗೆ ಇಲ್ಲಿ ಬಂದು ಏನು ಮಾಡ್ಬೇಕು ಅದನ್ನು ಮಾಡ್ತಾಯಿರ್ತೀವಿ. ಕಟ್ ಅಂದಿದ ತಕ್ಷಣ ಹೋಗಿ ಊಟ ಮಾಡ್ಕೊತೀವಿ. ಆ ಥರ ಪರಿಸ್ಥಿತಿಗಳು ಇದ್ದಾವೆ. ಎಲ್ಲೋ ಒಂದು ಕಡೆ ಪಾಪ ಒಂದು ಆರೋಗ್ಯದ ಸಮಸ್ಯೆ ಏನಾದರೂ ಹೆಚ್ಚು ಕಮ್ಮಿ ಆಯಿತಾ, ಅಥವಾ ಒಂದು ಊಟದ್ದು ಏನಾದರೂ ಏನು ಉಪವಾಸ ಇದ್ನಾ, ಅಥವಾ ಏನು ಸರಿಯಾಗಿ ಊಟ ತೊಗೊಂಡಿಲ್ವಾ, ಅವ್ನು ಮಾಡಿಲ್ವಾ, ನಿದ್ದೆ ಮಾಡಿಲ್ವಾ, ಯಾಕೆ ಹಂಗಾಯಿತು, ಸಾವಿರಾರು ಪ್ರಶ್ನೆಗಳು ಕಾಡ್ತಾ ಇದೆ ಆ್ಯಕ್ಚುಲಿ, ಗೊತ್ತಿಲ್ಲ. ಬಟ್ ಎನಿವೆ ಆತ್ಮಕ್ಕೆ ಶಾಂತಿ ಸಿಗಲಿ. ಏನು ಮತ್ತೆ ಅವನು ಹುಟ್ಟು ಬಾ ಗೆಳೆಯ ಅಂತ ಏನೋ ಸುಮ್ಮನೆ ಆಗ್ತಾರೆ. ಆ ಥರ ಇತ್ತು ಅಂದರೆ ನಿಜವಾಗ್ಲೂ ಅವ್ನು ಬರಲಿ, ಅವನು
ಅದು ಮತ್ತೆ ಹುಟ್ಟಿ ಬಾ ಗೆಳೆಯ ಅಂತ ಆಗ್ತಾರಲ್ಲ, ಅದೇನಾದರೂ ಇದೆಯಾ, ಬರಲಿ ಅವ್ನು ಗುರು, ಆ ಥರ ಇದ್ರೆ ನಿಜವಾಗ್ಲೂ ಅವ್ನು ಬರಲಿ, ಅದು ನಾನು ಕೇಳ್ಕೊಳೋದು ಇಷ್ಟ. ಈಗ ಚಾಂಪಿಯನ್ಶಿಪ್ ಅಂತ ಬಂದ ಕಾಮಿಡಿ ಕಿಲಾಡಿಗಳು ಅವಾಗೆಲ್ಲ ಕೆಲಸ ಮಾಡಿದ್ರಿ, ಜೊತೆಯಲ್ಲಿ ಸ್ಕಿಟ್ಗಳು ಮಾಡಿದ್ರಿ, ಸಿಕ್ಕಾಪಟ್ಟೆ ನಗ್ಸಿದ್ರಿ. ಆ ಟೈಮಲ್ಲೆಲ್ಲ ರಿಹರ್ಸಲ್ ಟೈಮಲ್ಲೆಲ್ಲ ಹೆಂಗಿತ್ತು ನಿಮ್ಮ ಅವರೆಲ್ಲ ಬಾಂಡಿಂಗ್ ಎಲ್ಲ? ಅದೇ ಹೇಳಿ, ತಮಾಷೆ ಅಂದರೆ ನಾವು ಹೆವಿ ತಮಾಷೆ. ನಾನು ಅವನಿಗೆ ಹೆಬ್ಬಲಿ ಅಂತ ಕರೀತಾ ಇದ್ದೆ, ಹೆಬ್ಬ ಅಂತ ಕರೀತಿದ್ದೆ. ಯಾಕಂತಂದರೆ ಒಂದು ಸೀನು ನನಗೆ ನೆನಪು ಬರ್ತಿದೆ. ಯಾವುದು ಕುಡುಕನ ಪಾತ್ರದಲ್ಲಿ ಒಂದು ಬಂದ ಅವನು, ಒಂಥರ ನುಳ್ಕೊಂಬರೋನು. ಈ ಹೆಬ್ಬ ಅವ್ನು ನೋಡೋಕ್ಕೆ ಕ್ಯೂಟಾಗಿ ಗುಂಡಾಗೆ ದಪ್ಪಗೆ ಚಬ್ಬಿ ಥರ ಇದ್ದ ಅವನು. ಆ ಪಾತ್ರ ಮಾಡಬೇಕಾದ್ರೆ ಅಷ್ಟೇ ಎಷ್ಟು ಜೀವಿಸೋನು ಅಂತಂದರೆ ನಮಗೆ ಎಲ್ಲ ಬಿದ್ದು ನಗು ಬರೋದು. ಭಟ್ರು ಸರ್ ಅಂತೂ ಲೇ ಅವನೇನೋ ಹಿಂಗೆ ನಗಿಸ್ತಾನೋ, ಅವ್ನ ಮುಗ್ಧತನ ಸೂಪರ್ ಕಣೋ ಅವ್ನಿಗೆ ಲೇ ಅನ್ನೋರು. ಆಮೇಲೆ ಜಗಣ ಆಗಿರ್ಬೋದು, ರಕ್ಷಿತಾ ಮೇಡಮ್ ಅಂತೂ ಫೇವ್ರೆಟ್ ಅವನು. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಹಂಗಾಗಿ ಹೋಗಿ ಅವ್ರ ಜೊತೆ ಹೊಗಳಿಸ್ಕೊಂಡಿರೋದಾಗಿರ್ಬೋದು, ಅಥವಾ ದೃಷ್ಟಿ ತೆಗೆದ್ಬಿಟ್ಟಿದೆ. ಎಲ್ಲರೂ ದೃಷ್ಟಿ ತೆಗ್ದಿದ್ದಾರೆ ಆ್ಯಕ್ಚುಲಿ ಸ್ಟೇಜ್ ಮೇಲೇ. ಆ ಪರಿಸ್ಥಿತಿಗಳು ಆಗಿದೆ. ಯಾಕಂದ್ರೆ ಅವ್ನು ನಟನೆ ಮಾಡುವಂಥದ್ದು ಒಂದು ಜೀವಿಸೋದಿದೆ, ಸ್ಪಾಂಟೇನಿಯಸ್ ಆಗಿ ಎತ್ಕೊಳೋದು, ಅದೆಲ್ಲ ಅವ್ರ ಥರ ಮಾಡಲ್ಲ ಬಿಡಿ. ಅವನ ಅದ್ಭುತವಾದ ಕಲಾವಿದ ಅವನು ಆ್ಯಕ್ಚುಲಿ. ಸೊ ಅದು ಭಾಳ ಇಷ್ಟ ಆಯಿತು. ಬಟ್ ನಮ್ಮ ಜೊತೆನೂ ಎಲ್ಲೇ ಊಟ ಕೂತ್ಕೊಂಡ್ರೆ ತಮಾಷೆ. ಅವ್ನು ಇವತ್ತವರೆಗೂ ಏನೂ ಕಷ್ಟ ಆಗಲಿ ಹೇಳ್ಕೊಂಡಿಲ್ಲ. ಅವನು ಯಾವುದು ಕಷ್ಟ ಅಂತ ಹೇಳ್ಕೊಂಡಿಲ್ಲ. ಅವ್ನ ದುಃಖ ಸ್ಟೇಜ್ ಮೇಲೆ ಅವ್ನು ಫೀಲ್ ಆಗಿದೆ. ಅಂದರೆ ಕೆಲವು ಕ್ಷಣಗಳು ಕಣ್ಣೀರು ಹಾಕಿರೋದು. ಯಾಕಂದರೆ ಪರ್ಫಾರ್ಮೆನ್ಸ್ಗೆ ರಿಸಲ್ಟ್ ಸಿಕ್ಕಿದಾಗ ಎಷ್ಟು ಖುಷಿ ಆಗುತ್ತೋ ಆ ಥರ ಒಂದು ಖುಷಿ ಕಣ್ಣೀರು ಹಾಕಿದ್ದಾನೆ. ಬಟ್ ಇದು ನೋಡೋಕೆ ಹೋದರೆ ನಮಗೆ ಆಶ್ಚರ್ಯ ಅನಿಸ್ತೈತೆ. ಏನಪ್ಪ ಇಷ್ಟು ಖುಷಿಯಾಗಿದ್ದ, ನಮ್ಮ ಜೊತೆ ಯಾವ ಥರ ನೋವುಗಳು ಹೇಳ್ಕೊಂಡಿಲ್ಲ, ಏನೂ ಹೇಳ್ಕೊಂಡು. ಬಟ್ ಸಡನ್ನಾಗಿ ಹಿಂಗೆ ನೋಡಿ, ಅದೇ ಹಿಟ್ಲರ್ ಕಲ್ಯಾಣ ಅದು ಮಾಡ್ತಿದ್ದ, ಕಾಂತಾರ ಬೇರೆ ಮಾಡಿದ್ದಾನೆ, ಒಂದು ದೊಡ್ಡ ಸಿನಿಮಾ ಬರ್ತಿದೆ. ಆ ಸಿನಿಮಾ ಬರ್ತಿರೋ ಟೈಮಲ್ಲೇ ಇದು ಹಿಂಗಾಗಬೇಕಾ, ಒಳ್ಳೊಂದು ಹೆಸರು ಸಿಗಬೇಕು, ಹೆಸರು ಸಿಗೋ ಟೈಮಲ್ಲೇ ಈ ಥರ ಆಗಬೇಕಾ? ಅದು ಅಲ್ಲದೆ ಇನ್ನೊಂದು ಯಾವುದೋ ನ್ಯೂಸ್ ನೋಡ್ತಿದ್ದೆ ನಾನು ಬೆಳಗ್ಗೆ. ನಾನು ಅದೇ ಯೂಟ್ಯೂಬಲ್ಲಿ ನೋಡ್ತಿದ್ದೆ ಆ್ಯಕ್ಚುಲಿ. ಅವರು ಈಗ ತಾನೇ ಬಾಡಿ ಬರ್ತಿದೆ ಅಂತೇಳಿ ಅವ್ರ ತಂಗಿ ಕಾಲು ತೊಳಿತಾಯಿದ್ರು. ಆ ಮುಖ ನೋಡ್ತಿದ್ದೆ, ಯಪ್ಪ ದೇವರೇ, ಇದು ಏನು ಪರ್ಫಾರ್ಮೆನ್ಸ್ ಯಾವುದೋ ನಡೀತಾ ಇದೆ, ಏನೋ ಸೆಟ್ ಹಾಕಿ ಏನೋ ಮಾಡ್ತಿದ್ದಾರೆ, ಸೀನ್ ಮಾಡ್ತಿದ್ದಾರೆ, ಅವ್ನ ಪಾತ್ರದಲ್ಲಿದ್ದಾನೆ ಅನ್ನೋ ಥರ ಫೀಲ್ ಆಗ್ತಿದೆ ಆ್ಯಕ್ಚುಲಿ. ಅದು ಆದರೆ ನಂಬೋಕ್ಕಾಗ್ತಿಲ್ಲ, ನಿಜವಾಗ್ಲೂ ನಂಬೋಕ್ಕಾಗ್ತಿಲ್ಲ. ಏನು ದೇವರೇ ಕಷ್ಟ ಆಗ್ತಿದೆ. ಏನಿವೆ ಏನು ಮಾತಾಡೋಕ್ಕೂ ತೋರಿಸ್ತಾ ಇಲ್ಲ ನನಗೆ. ಆ ಒಂದು ಇದರಲ್ಲಿ ಏನು ಹೇಳ್ಬೇಕು, ತಲೆನೇ ಬ್ಲ್ಯಾಂಕ್ ಆಗಿಬಿಟ್ಟಿದೆ. ಯಪ್ಪ ದೇವರೇ, ಇಷ್ಟೇನ ಸಾವು, ಇಷ್ಟೇನ ನಮ್ಮದು ಜೀವನ? ನಮಗೆ ಏನು ಹೇಳ್ತಾರೆ, ಮೈಕಲ್ ಜಾಕ್ಸನ್ ಉದಾಹರಣೆಗೆ. ಮೈಕಲ್ ಜಾಕ್ಸನ್ ಅವರು 50 ವರ್ಷ ಅಂದರೆ ಸೊಸೈಟಿಗೆ ಹೇಳಿದ್ರಂತೆ, 150 ವರ್ಷ ನಾನು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಸುಮಾರು ದೇಶದಲ್ಲಿರುವಂಥ ಎಲ್ಲ ದೊಡ್ಡ ವ್ಯಕ್ತಿಗಳನ್ನ, ಡಾಕ್ಟರ್ಸ್ಗಳನ್ನ ಕರ್ಕೊಂಬಂದು ಅವ್ರಿಗೆ ಫೆಸಿಲಿಟೇಟ್ ಮಾಡೋದೇನಂತೆ, ಅವ್ರು ಮಲಗೋ ಬೆಡ್ಗಳು, ಆ ಒಂದು ಬೆಡ್ಡೇ ಅದ್ಭುತವಾಗಿತ್ತಂತೆ. ಅವರು ವ್ಯಾಯಾಮ ಮಾಡೋ ಟೀಚರ್ಸ್ಗಳಾಗಿರ್ಬೋದು, ಜೊತೆಗೆ ಅವ್ರಿಗೆ ಫುಡ್ಡು, ವ್ಯಾಯಾಮ ಆದಮೇಲೆ ಅವ್ರಿಗೆ ಬಾಡಿ ಚೆಕಪ್ ಆದಮೇಲೆ ಫುಡ್ ಆಗ್ತಿತ್ತಂತೆ. ಅಷ್ಟು ವರ್ಷ ಆ ಮನುಷ್ಯ 150 ವರ್ಷ ಬದುಕ್ತಂತೆ, 50 ವರ್ಷಕ್ಕೆ ಹೋಗ್ಬಿಟ್ರು ಅವರು. ಬಟ್ ಆದರೆ ಆ 25 ವರ್ಷ ಅವ್ರು ಶ್ರಮ ಪಟ್ಟಿದ್ದಾರೆ. ಅವ್ರು 25ನೇ ವರ್ಷ ಆಗಿ ಆ ಮಾತು ಹೇಳಿದ್ಮೇಲೆ 25 ವರ್ಷ ಈ ಡಾಕ್ಟ್ರು ಅವರು ಇವರು ಹುಡ್ಕೋಕ್ಕೆ ಬರೀ 50 ವರ್ಷ ಕಳೆದ್ರು. 50 ವರ್ಷದಲ್ಲಿ 25 ವರ್ಷ ಬರೀ ಇವ್ರನ್ನೇ ಇಟ್ಕೊಂಡು. ಬಟ್ ಆದರೆ ಆ ಮನುಷ್ಯ ಹೆಸರು ಮಾಡಿಬಿಟ್ಟು ಹೋದ. ನಮ್ಮ ರಾಕೇಶು ಹಾಗೆ ನೋಡಿ, ಕಳೆದ ಈ 34 ವರ್ಷದಲ್ಲಿ ಕಾಮಿಡಿ ಕಿಲಾಡಿ ಬಂದು ಶುರು ಆಗಿ ಆತ ಒಂದು 6 ವರ್ಷ 7 ವರ್ಷ ಇವತ್ತು ಜನ ಸಂಪಾದನೆ ಮಾಡಿ ಹೋಗಿದೆ. ದುಡ್ಡು ಅನ್ನೋದಕ್ಕಿಂತ ಹೆಚ್ಚಾಗಿ, ದುಡ್ಡು ಏನು ಸಂಬಂಧ ಇಲ್ಲ ಅಂದ್ರೂ ಜನ ಸಂಪಾದನೆ ಮಾಡ್ಕೊಂಡು ಹೋದ. ನನಗೆ ಅದೆಲ್ಲ ನೆನಪಾಗುತ್ತೆ. ಈ ಕಲಾವಿದನ ಬದುಕು ನೋಡಿ, ಎಷ್ಟೆಲ್ಲ ಕಷ್ಟಪಡ್ತೀವಿ. ಕೊನೆ ಮೊಮೆಂಟ್ ಅದೇನೋ ಟೈಮ್ ಸರಿ ಇಲ್ವಾ, ಅಥವಾ ಹೆಂಗೆ ಸಾಧ್ಯ ಆಗ್ಬಿಡುತ್ತೆ ಈ ಥರದ್ದೆಲ್ಲ. ಒಂದೊಂದು ಸತಿ ದೇವ್ರು ಹಂಗೆ ಕರ್ಕೊಂಬಿಡ್ತಾನೆ, ಒಳ್ಳೆಯವ್ರನ್ನೆಲ್ಲ ಕರ್ಕೊಂಬಿಡ್ತಾನೆ ಅಂತ ಬೇಗ. ಅದೊಂದು ನನಗೆ ಆಶ್ಚರ್ಯ ಆಗ್ತಿದೆ, ನಂಬಕ್ಕೆ ಆಗ್ತಿಲ್ಲ ಆ್ಯಕ್ಚುಲಿ ರಾಕೇಶ್ ಹೋಗಿರೋದು. ಎನಿವೆ, ಫೈನಲ್ ಒಂದು ಮಾತು ಸರ್ ರಾಕಿ ಅವ್ರ ಬಗ್ಗೆ. ಫೈನಲ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ನಾನು ಹೇಳೋದು ಇಷ್ಟೇ, ರಾಕಿ ಥರ ಎಷ್ಟೋ ಜನ ಹಲವಾರು ಕಲಾವಿದರುಗಳಿದ್ದಾರೆ. ದಯವಿಟ್ಟು ಟೈಮ್ ಕರೆಕ್ಟಾಗಿ ಊಟ ಮಾಡಿ ನಿಮ್ಮ ಆರೋಗ್ಯಗಳು ನೋಡ್ಕೊಳ್ಳಿ. ರಾಕಿಯವರ ಒಂದು ಉದಾಹರಣೆನೇ ಆಗಿರ್ಬೋದು. ಅವರು ಇಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಕಲಾವಿದರುಗಳು, ಅವ್ರ ಸೀರಿಯಲು, ಅವ್ರ ಟೀಮು, ಅವರೆಲ್ಲ ದಯವಿಟ್ಟು ಎಲ್ಲರೂ ಯಾರೆಲ್ಲ ಅವ್ರಿಗೆ ಆತ್ಮೀಯರಾಗಿದ್ದೀರಾ ಅಥವಾ ಸಂಬಂಧಿಕರಿದ್ದಾರೆ, ಅವ್ರಿಗೆ ಒಂದು ಪ್ರಾರ್ಥನೆ ಮಾಡಿ ಅವ್ರ ಕುಟುಂಬಕ್ಕೆ ಶಕ್ತಿ ಕೊಡಲಿ ಅಂತ ಅಷ್ಟೇ ನಾನು ಕೇಳ್ಕೊಳ್ಳೋದು. ಅವ್ರ ಶಕ್ತಿ ಕೊಡಲಿ, ಅವ್ರ ಕುಟುಂಬ ಅಟ್ಲೀಸ್ಟ್ ಶಕ್ತಿ ಕೊಡಲಿ, ಅವ್ರಿಗೊಂದು ಶಾಂತಿ ಸಿಗಲಿ ಅಂತ ಕೇಳ್ಕೊತೀನಿ.
ನನಗೆ ಭಾಳ ಖುಷಿ ಅವನೊಂದು ಕ್ಯಾರೆಕ್ಟರ್ ಇನ್ವಾಲ್ವ್ ಆಗ್ಬೇಕಂದ್ರೆ ಪ್ರಿಪ್ರೇಷನ್ ತುಂಬ ಚೆನ್ನಾಗಿ ಮಾಡ್ತಿದ್ದ ಅವನು. ಅಜಯ್ ಸರ್ ಥರನೇ ಸೇಮ್ ಅವ್ರ ಥರನೇ ಹೈಟು, ಹಂಗೆ ಬರೋಣ, ಹಂಗೆ ಮಾಡೋಣ, ಆ್ಯಕ್ಚುಲಿ ನಗ್ಸೋನು, ಆ್ಯಕ್ಚುಲಿ ಆ ಇಮಿಟೇಷನ್ಗೆ ವರ್ಕ್ ಮಾಡೋನು, ಕಲಾವಿದ, ಪಟ ಕಲಾವಿದ. ಅವನ ವರ್ಕ್ ಅದ್ಭುತ ಆಯಿತು. ಸೊ ಅದೊಂದು ಖುಷಿ ಕೊಡುತ್ತೆ ಆ್ಯಕ್ಚುಲಿ. ಬಟ್ ಏನೇ ಮಾತಾಡಿದ್ರು ಅವ್ನು ಕಣ್ಬಂದು ಹಂಗೆ ಬರ್ತಿದ್ದಾನೆ ಅದು. ಬಟ್ ಏನು ಮಾಡ್ಬೋದು, ಏನಾಗತ್ತೆ ಈಗ, ಬರ್ತಾನೆ ಅವ್ನು ಮತ್ತೆ ಪಾಪ ಅವ್ರ ಫ್ಯಾಮ್ಲಿಗೆ ಹೇಗೆ ಸಮಾಧಾನ, ಅವ್ರ ಫ್ಯಾಮ್ಲಿಗೆ ಅವ್ನು ಪಿಲ್ಲರ್ ಥರ ನಿಂತ್ಕೊಂಡಿದ್ದ, ಮನೆ ಒಂದು ಪಿಲ್ಲರ್ ಕಟ್ಟಾಗುತ್ತೆ ಕುಸಿದೋಗ್ಬಿಡುತ್ತೆ. ಈಗ ಅವ್ರ ಫ್ಯಾಮ್ಲಿಗೆ ಹೇಗೆ, ಯಾವ ರೀತಿ ಶಕ್ತಿ ಕೊಡ್ತಾನೆ ದೇವರು, ಹೆಂಗೆ ನಡ್ಸ್ಕೊಂಡು ಹೋಗ್ತಾನೆ. ಇವತ್ತೇನು ಎಲ್ಲರೂ ಹಾಕ್ಬಿಡ್ಬೋದು ಸ್ಟೇಟಸಲ್ಲಿ, ವಾಟ್ಸಪ್ಪಲ್ಲಿ ಎಲ್ಲ ಒಂದು ದಿವಸ ಹಾಕ್ತಾರೆ, ನಾಳೆ ಒಂದು ದಿವಸ ಹಾಕ್ತಾರೆ, ನಾಡಿದ್ದು ಏನೋ ಬೇರೆ ಅನ್ನೋದು ಯಾವುದೋ ಬರ್ತದೆ. ಬಟ್ ಎಷ್ಟು ಮಟ್ಟಿಗೆ ಏನು ಮಾಡ್ಬೋದು ಮನುಷ್ಯ ನೋಡಿ. ಅವನಿಗೆ ನಮ್ಗೊಂದು ನೆನಪಾಗ್ತಿದೆ ಆ್ಯಕ್ಚುಲಿ, ಚಾರ್ಲಿ ಚಾಪ್ಲಿನ್ ಅವರು ಅವ್ರ ದೇಹನ ಮಣ್ಣೊಳಗಡೆ ಹಾಕಿದ್ರೆ ಅಂತ, ಯಾರೋ ಕಳ್ಳರು ಬಂದು ಎಷ್ಟೋ ವರ್ಷ ಆದಮೇಲೆ ಅದು ಎತ್ಕೊಂಡು ಹೋದ್ರಂತೆ. ಆ ಬಾಡಿ ಎತ್ಕೊಂಡೋಗ್ಬಿಟ್ಟು ಫ್ಯಾಮ್ಲಿಗೆ ಧಮಕಿ ಹಾಕಿದ್ದಾರೆ, ಏನಂತ, ಬಾಡಿ ಬೇಕಾದ್ರೆ ದುಡ್ಡು ಕೊಡಿ ಅಂತ ಹೇಳ್ಬಿಟ್ಟು. ಚಾರ್ಲಿ ಚಾಂಪಿಯನ್ ಅವ್ರ ಬಾಡಿ, ಅಷ್ಟು ಕಲಾವಿದ, ಕಳ್ಳರಿಗೆ ಅವ್ರ ಬಾಡಿನ ಎತ್ಕೊಂಡು ಹೋಗಿ ಧಮಕಿ ಹಾಕಿದ್ರು. ಆದರೂ ಸರ್ಕಾರನೇ ಬಂದು ಅವ್ರ ಬಾಡಿ ದುಡ್ಡು ಕೊಟ್ಟು ಆ ಬಾಡಿನ ಈಸ್ಕೊಂಡು ಮತ್ತೆ ವಾಪಸ್ಸಲ್ಲಿ ಹಾಕಿ. ಅಂಥ ಕಲಾವಿದನ ಬಾಡಿ ಎತ್ಕೊಂಡು ಸತ್ತ ಮೇಲೂ ವ್ಯಾಲ್ಯೂ ಇರಬೇಕು ಅಂತ ಹೇಳ್ತಾರಲ್ಲ, ಆ್ಯಕ್ಚುಲಿ ಹೇಳ್ಬೇಕು ನೋಡಿ, ಅವ್ನಿಗೆ ಎಷ್ಟು ಜನ ಸಂಪಾದನೆ ಮಾಡಿದ್ದಾನೆ. ಇವತ್ತು ನಮ್ಮ ಕಾಮಿಡಿ ಕಿಲಾಡಿಗಳು ಎಲ್ಲರೂ ಇವತ್ತು ಅಲ್ಲಿ ಹೋಗಿದ್ದಾರೆ. ಅದು ಪ್ರೀತಿ ಸಂಪಾದನೆ ಮಾಡಿದ್ದಾನೆ, ಅದು ತುಂಬ ಮುಖ್ಯ. ಜನಕ್ಕೆ ಹಣ ಇರ್ಬೋದು, ಬಟ್ ಪ್ರೀತಿ ತುಂಬ ಮುಖ್ಯ. ಇವತ್ತು ದುಡ್ಡು ಬರ್ತದೆ ಹೋಗ್ತದೆ, ಬಟ್ ಆ ಪ್ರೀತಿ ವಿಶ್ವಾಸ ಎಷ್ಟು ಗಳಿಸಿದ್ದೀನಿ ನಾನು, ಎಷ್ಟು ಜನ ಸಂಪಾದನೆ ಮಾಡಿದ್ದೀನಿ, ಅದು ತುಂಬ, ಎಷ್ಟು ದುಡ್ಡು ಸಂಪಾದನೆ ಮಾಡಿದ್ದೀನಿ ಬೇಕಾಗಿಲ್ಲ, ಎಷ್ಟು ಜನ ಸಂಪಾದನೆ ಮಾಡಿದ್ದೀನಿ ತುಂಬ ಮುಖ್ಯ. ಸೊ ದೇವರೊಳಗೆ ಅವನು ಅದ್ಭುತವಾದ ವ್ಯಕ್ತಿ ಅವನು. ಸೊ ಅದನ್ನು ಹೇಳಬಲ್ಲೆ ನಾನು. ಆ್ಯಂಡ್ ಎನಿವೆ, ರಾಕೇಶ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಒಂದು ಕುಟುಂಬಕ್ಕೆ ದೇವ್ರ ಶಕ್ತಿ ಕೊಡಲಿ, ತಡ್ಕೊಂಡು ಶಕ್ತಿ ಕೊಡಲಿ, ಮುಂದಿನ ಜೀವನಗಳು ಅವ್ರಿಗೇನು ತೊಂದರೆ ಆಗದೆ ನಡ್ಕೊಳ್ಳಿ, ದೇವರು ಆಶೀರ್ವಾದ ಕೊಡಲಿ ಅಂತ ಕೇಳ್ಕೊತೀನಿ. ದೇವರಿದ್ದರೆ ನಿಜವಾಗ್ಲೂ ಆ ಶಕ್ತಿ ಕೊಡಪ್ಪ ಅಂತ ಕೇಳ್ಕೊತೀನಿ.